ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದರೆ ಲೋಕಾಯುಕ್ತಕ್ಕೆ ದಬಾವ್ ಡಾಲ್ತಾರೆ. ಯಾವುದಾದ್ರೂ ದಬಾವ್ ಹಾಕ್ತಾರೆ, ಸಾರಿ, ಅದಕ್ಕಾಗಿ ಒತ್ತಡ ಹಾಕ್ತಾರೆ. ಈಗ ಮೇಡಮ್, ಕಾಂಗ್ರೆಸ್ನವ್ರದ್ದು ಕೂಡ ಆರೋಪ ಇರುವಂತದ್ದು ಯಾಕೆಂತಂದ್ರೆ ಬಿಜೆಪಿಯ ಅಣತಿಯಂತೆ, ಕೇಂದ್ರದ ಕೆಲವೊಂದಿಷ್ಟು ಹಿರಿಯ ನಾಯಕರ ಅಣತಿಯಂತೆ ಗವರ್ನರ್ ಎಲ್ಲವನ್ನೂ ಕೂಡ ಆಕ್ಟ್ ಮಾಡ್ತಿದ್ದಾರೆ ಅನ್ನುವಂತ ಆರೋಪವನ್ನ ಪದೇ ಪದೇ ಹೇಳ್ತಿದ್ದಾರೆ. ಇವತ್ತಿನ ಆರ್ಡರ್ ಬಳಿಕ ಕೂಡ ಅದೇ ರೀತಿಯ ಮಾತನ್ನ ಉಚ್ಚಾರಣೆ ಇಲ್ಲ, ನಾನು ಪ್ರಶ್ನೆ ಮಾಡುವಂತದ್ದು ಇವತ್ತು ಸ್ಪಷ್ಟತೆ ಇರಬೇಕಾದ್ದು. ಕಾಂಗ್ರೆಸ್ ಅವರಿಗೆ ಯಾಕೆ ಹಾಕಲಿಲ್ಲ ಗೊತ್ತಿಲ್ಲ, ತಲೆ ಹಾಕಿಲ್ಲ ಗೊತ್ತಿಲ್ಲ. ಇವತ್ತಿನ ಆರ್ಡರ್ ಕೊಟ್ಟಿರುವಂತದ್ದು ಗವರ್ನರ್ ಅಲ್ಲ, ಗವರ್ನರಿನ ಆದೇಶವನ್ನ ಎತ್ತಿ ಹಿಡಿಯುವಂತ ಕೆಲಸವನ್ನ ಮಾಡಿದ್ದಾರೆ. ಕೋರ್ಟಿಗೆ ಹೋದವರು ಯಾರು? ಕೋರ್ಟಿಗೆ ಹೋದವರು ಸಿದ್ದರಾಮಯ್ಯನವರ ಆದೇಶ ಎತ್ತಿ ಹಿಡಿದಿದ್ದಾರೆ. ಕಾಂಗ್ರೆಸ್ ಅವರು ಯಾಕೆ ಈ ತರ ಮಾತಾಡ್ತಿದ್ದಾರೆ? ಕಾಂಗ್ರೆಸ್ ಅವರನ್ನ ತಪ್ಪನ್ನ 100 ಸಾರಿ ತಪ್ಪನ್ನ ಸರಿ 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 ಅಂತ ಹೇಳಿ ಅದನ್ನ ಸರಿ ಮಾಡಕ್ ಹೊರಟಿದ್ದಾರೆ, ಗೊತ್ತಿಲ್ಲ. ಕಣ್ಣು ಮುಂದೆ ಅನಿಸುತ್ತೆ, ದಲಿತರಿಂದ ಜಮೀನು ತಗೊಂಡಿರೋದು ತಪ್ಪು ಅಂತ ನಮ್ಗೆ ಅನ್ಸುತ್ತೆ. ನೀವತ್ತು ದಲಿತರ ಜಮೀನು ಬೇರೆಯವರಿಗೆ ಕೊಡ್ತಾರಾ? ಸಿದ್ದರಾಮಯ್ಯನವ್ರಿಗೆ ಹೆಂಗ್ ಕೊಟ್ರು, ಅವ್ರ ಹೆಂಡತಿಗೆ ಹೆಂಗ್ ಕೊಟ್ರು? ಎರಡನೇದು, ರಿಟ್ರೋಸ್ಪೆಕ್ಟಿವ್ ಅಳವಡಿಸಕ್ಕೆ ಯಾವುದೇ ಕಾನೂನನ್ನ ತಗೊಳಕ್ಕೆ ಯಾವುದೋ ಪದವಿಯಲ್ಲಿದ್ರೆ ಮಾತ್ರ ಸಾಧ್ಯ. ಜನಸಾಮಾನ್ಯರು ಹೋಗಿ ರಿಟ್ರೋಸ್ಪೆಕ್ಟಿವ್ ಆಗಿ ನನ್ನ ಜಮೀನನ್ನ ಹಿಂದೆ ಕೊಟ್ಟಿದ್ದಕ್ಕೆ ಕೂಡ 50% ಕೊಡಿ ಅಂತ ಯಾರಿಗೆ ಕೊಡ್ತಾರೆ? ನಿಮ್ಗೆ ಯಾರಿಗೂ ಕೊಡ್ಲಿಕ್ಕಿಲ್ಲ. ಜನಸಾಮಾನ್ಯರು ಮೈಸೂರಲ್ಲಿ ಯಾರಿಗೂ ಕೊಟ್ಟಿಲ್ಲ, ಪ್ರಾಸ್ಪೆಕ್ಟಿವ್ ಮಾಡಿದ್ದಾರೆ. ಅದನ್ನು ನೀವು ತಗೊಂಡಿರೋದು ತಪ್ಪು. ಇವತ್ತು 14 ಸೈಟನ್ನ ತಗೊಂಡಿದ್ದು ಸಾಬೀತಾದ ಮೇಲೆ ಕೂಡ ಸಿದ್ದರಾಮಯ್ಯನವರು ಅವರ ಮಂತ್ರಿಮಂಡಲ ಅವರನ್ನು ಪ್ರೊಟೆಕ್ಟ್ ಮಾಡ್ತಿದ್ದಾರೆ ಅಂದ್ರೆ ಯಾವ ಕಾನೂನು ಬಗ್ಗೆ ಮಾತಾಡ್ತೀರಿ ನೀವು? ಇಡೀ ಮಂತ್ರಿಮಂಡಲ ನೀವು ವಿಸರ್ಜನೆ ಮಾಡಬೇಕು, ಹೊಸ ಮಂತ್ರಿಮಂಡಲ ಮಾಡಿ. ಇದನ್ನು ಇವತ್ತು ಮಾಡಬೇಕಾಗಿದೆ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದರೆ ಲೋಕಾಯುಕ್ತಕ್ಕೆ ದಬಾವ್ ಡಾಲ್ತಾರೆ. ಯಾವುದಾದ್ರೂ ದಬಾವ್ ಹಾಕ್ತಾರೆ, ಸಾರಿ, ಅದಕ್ಕಾಗಿ ಒತ್ತಡ ಹಾಕ್ತಾರೆ. ಈಗ ಮೇಡಮ್, ಕಾಂಗ್ರೆಸ್ನವ್ರದ್ದು ಕೂಡ ಆರೋಪ ಇರುವಂತದ್ದು ಯಾಕೆಂತಂದ್ರೆ ಬಿಜೆಪಿಯ ಅಣತಿಯಂತೆ, ಕೇಂದ್ರದ ಕೆಲವೊಂದಿಷ್ಟು ಹಿರಿಯ ನಾಯಕರ ಅಣತಿಯಂತೆ ಗವರ್ನರ್ ಎಲ್ಲವನ್ನೂ ಕೂಡ ಆಕ್ಟ್ ಮಾಡ್ತಿದ್ದಾರೆ ಅನ್ನುವಂತ ಆರೋಪವನ್ನ ಪದೇ ಪದೇ ಹೇಳ್ತಿದ್ದಾರೆ. ಇವತ್ತಿನ ಆರ್ಡರ್ ಬಳಿಕ ಕೂಡ ಅದೇ ರೀತಿಯ ಮಾತನ್ನ ಉಚ್ಚಾರಣೆ ಇಲ್ಲ, ನಾನು ಪ್ರಶ್ನೆ ಮಾಡುವಂತದ್ದು ಇವತ್ತು ಸ್ಪಷ್ಟತೆ ಇರಬೇಕಾದ್ದು. ಕಾಂಗ್ರೆಸ್ ಅವರಿಗೆ ಯಾಕೆ ಹಾಕಲಿಲ್ಲ ಗೊತ್ತಿಲ್ಲ, ತಲೆ ಹಾಕಿಲ್ಲ ಗೊತ್ತಿಲ್ಲ. ಇವತ್ತಿನ ಆರ್ಡರ್ ಕೊಟ್ಟಿರುವಂತದ್ದು ಗವರ್ನರ್ ಅಲ್ಲ, ಗವರ್ನರಿನ ಆದೇಶವನ್ನ ಎತ್ತಿ ಹಿಡಿಯುವಂತ ಕೆಲಸವನ್ನ ಮಾಡಿದ್ದಾರೆ. ಕೋರ್ಟಿಗೆ ಹೋದವರು ಯಾರು? ಕೋರ್ಟಿಗೆ ಹೋದವರು ಸಿದ್ದರಾಮಯ್ಯನವರ ಆದೇಶ ಎತ್ತಿ ಹಿಡಿದಿದ್ದಾರೆ. ಕಾಂಗ್ರೆಸ್ ಅವರು ಯಾಕೆ ಈ ತರ ಮಾತಾಡ್ತಿದ್ದಾರೆ? ಕಾಂಗ್ರೆಸ್ ಅವರನ್ನ ತಪ್ಪನ್ನ 100 ಸಾರಿ ತಪ್ಪನ್ನ ಸರಿ 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 ಅಂತ ಹೇಳಿ ಅದನ್ನ ಸರಿ ಮಾಡಕ್ ಹೊರಟಿದ್ದಾರೆ, ಗೊತ್ತಿಲ್ಲ. ಕಣ್ಣು ಮುಂದೆ ಅನಿಸುತ್ತೆ, ದಲಿತರಿಂದ ಜಮೀನು ತಗೊಂಡಿರೋದು ತಪ್ಪು ಅಂತ ನಮ್ಗೆ ಅನ್ಸುತ್ತೆ. ನೀವತ್ತು ದಲಿತರ ಜಮೀನು ಬೇರೆಯವರಿಗೆ ಕೊಡ್ತಾರಾ? ಸಿದ್ದರಾಮಯ್ಯನವ್ರಿಗೆ ಹೆಂಗ್ ಕೊಟ್ರು, ಅವ್ರ ಹೆಂಡತಿಗೆ ಹೆಂಗ್ ಕೊಟ್ರು? ಎರಡನೇದು, ರಿಟ್ರೋಸ್ಪೆಕ್ಟಿವ್ ಅಳವಡಿಸಕ್ಕೆ ಯಾವುದೇ ಕಾನೂನನ್ನ ತಗೊಳಕ್ಕೆ ಯಾವುದೋ ಪದವಿಯಲ್ಲಿದ್ರೆ ಮಾತ್ರ ಸಾಧ್ಯ. ಜನಸಾಮಾನ್ಯರು ಹೋಗಿ ರಿಟ್ರೋಸ್ಪೆಕ್ಟಿವ್ ಆಗಿ ನನ್ನ ಜಮೀನನ್ನ ಹಿಂದೆ ಕೊಟ್ಟಿದ್ದಕ್ಕೆ ಕೂಡ 50% ಕೊಡಿ ಅಂತ ಯಾರಿಗೆ ಕೊಡ್ತಾರೆ? ನಿಮ್ಗೆ ಯಾರಿಗೂ ಕೊಡ್ಲಿಕ್ಕಿಲ್ಲ. ಜನಸಾಮಾನ್ಯರು ಮೈಸೂರಲ್ಲಿ ಯಾರಿಗೂ ಕೊಟ್ಟಿಲ್ಲ, ಪ್ರಾಸ್ಪೆಕ್ಟಿವ್ ಮಾಡಿದ್ದಾರೆ. ಅದನ್ನು ನೀವು ತಗೊಂಡಿರೋದು ತಪ್ಪು. ಇವತ್ತು 14 ಸೈಟನ್ನ ತಗೊಂಡಿದ್ದು ಸಾಬೀತಾದ ಮೇಲೆ ಕೂಡ ಸಿದ್ದರಾಮಯ್ಯನವರು ಅವರ ಮಂತ್ರಿಮಂಡಲ ಅವರನ್ನು ಪ್ರೊಟೆಕ್ಟ್ ಮಾಡ್ತಿದ್ದಾರೆ ಅಂದ್ರೆ ಯಾವ ಕಾನೂನು ಬಗ್ಗೆ ಮಾತಾಡ್ತೀರಿ ನೀವು? ಇಡೀ ಮಂತ್ರಿಮಂಡಲ ನೀವು ವಿಸರ್ಜನೆ ಮಾಡಬೇಕು, ಹೊಸ ಮಂತ್ರಿಮಂಡಲ ಮಾಡಿ. ಇದನ್ನು ಇವತ್ತು ಮಾಡಬೇಕಾಗಿದೆ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದರೆ ಲೋಕಾಯುಕ್ತಕ್ಕೆ ದಬಾವ್ ಡಾಲ್ತಾರೆ. ಯಾವುದಾದ್ರೂ ದಬಾವ್ ಹಾಕ್ತಾರೆ, ಸಾರಿ, ಅದಕ್ಕಾಗಿ ಒತ್ತಡ ಹಾಕ್ತಾರೆ. ಈಗ ಮೇಡಮ್, ಕಾಂಗ್ರೆಸ್ನವ್ರದ್ದು ಕೂಡ ಆರೋಪ ಇರುವಂತದ್ದು ಯಾಕೆಂತಂದ್ರೆ ಬಿಜೆಪಿಯ ಅಣತಿಯಂತೆ, ಕೇಂದ್ರದ ಕೆಲವೊಂದಿಷ್ಟು ಹಿರಿಯ ನಾಯಕರ ಅಣತಿಯಂತೆ ಗವರ್ನರ್ ಎಲ್ಲವನ್ನೂ ಕೂಡ ಆಕ್ಟ್ ಮಾಡ್ತಿದ್ದಾರೆ ಅನ್ನುವಂತ ಆರೋಪವನ್ನ ಪದೇ ಪದೇ ಹೇಳ್ತಿದ್ದಾರೆ. ಇವತ್ತಿನ ಆರ್ಡರ್ ಬಳಿಕ ಕೂಡ ಅದೇ ರೀತಿಯ ಮಾತನ್ನ ಉಚ್ಚಾರಣೆ ಇಲ್ಲ, ನಾನು ಪ್ರಶ್ನೆ ಮಾಡುವಂತದ್ದು ಇವತ್ತು ಸ್ಪಷ್ಟತೆ ಇರಬೇಕಾದ್ದು. ಕಾಂಗ್ರೆಸ್ ಅವರಿಗೆ ಯಾಕೆ ಹಾಕಲಿಲ್ಲ ಗೊತ್ತಿಲ್ಲ, ತಲೆ ಹಾಕಿಲ್ಲ ಗೊತ್ತಿಲ್ಲ. ಇವತ್ತಿನ ಆರ್ಡರ್ ಕೊಟ್ಟಿರುವಂತದ್ದು ಗವರ್ನರ್ ಅಲ್ಲ, ಗವರ್ನರಿನ ಆದೇಶವನ್ನ ಎತ್ತಿ ಹಿಡಿಯುವಂತ ಕೆಲಸವನ್ನ ಮಾಡಿದ್ದಾರೆ. ಕೋರ್ಟಿಗೆ ಹೋದವರು ಯಾರು? ಕೋರ್ಟಿಗೆ ಹೋದವರು ಸಿದ್ದರಾಮಯ್ಯನವರ ಆದೇಶ ಎತ್ತಿ ಹಿಡಿದಿದ್ದಾರೆ.
ಕಾಂಗ್ರೆಸ್ ಅವರು ಯಾಕೆ ಈ ತರ ಮಾತಾಡ್ತಿದ್ದಾರೆ? ಕಾಂಗ್ರೆಸ್ ಅವರನ್ನ ತಪ್ಪನ್ನ 100 ಸಾರಿ ತಪ್ಪನ್ನ ಸರಿ 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 ಅಂತ ಹೇಳಿ ಅದನ್ನ ಸರಿ ಮಾಡಕ್ಕೆ ಹೊರಟಿದ್ದಾರೆ. ಗೊತ್ತಿಲ್ಲ, ಕಣ್ಣು ಮುಂದೆ ಅನಿಸುತ್ತೆ. ದಲಿತರಿಂದ ಜಮೀನು ತಗೊಂಡಿರೋದು ತಪ್ಪು ಅಂತ ನಮ್ಗೆ ಅನ್ಸುತ್ತೆ. ನೀವತ್ತು ದಲಿತರ ಜಮೀನು ಬೇರೆಯವರಿಗೆ ಕೊಡ್ತಾರಾ? ಸಿದ್ದರಾಮಯ್ಯ ಅವ್ರಿಗೆ ಹೆಂಗೆ ಕೊಟ್ಟರು, ಅವ್ರ ಹೆಂಡತಿಗೆ ಹೆಂಗೆ ಕೊಟ್ಟರು? ಎರಡನೇದು, ರಿಟ್ರೋಸ್ಪೆಕ್ಟಿವ್ ಅಳವಡಿಸಕ್ಕೆ ಯಾವುದೇ ಕಾನೂನನ್ನ ತಗೊಳಕ್ಕೆ ಯಾವುದೋ ಪದವಿಯಲ್ಲಿದ್ದರೆ ಮಾತ್ರ ಸಾಧ್ಯ. ಜನಸಾಮಾನ್ಯರು ಹೋಗಿ ರಿಟ್ರೋಸ್ಪೆಕ್ಟಿವ್ ಆಗಿ ನನ್ನ ಜಮೀನನ್ನು ಹಿಂದೆ ಕೊಟ್ಟಿದ್ದಕ್ಕೆ ಕೂಡ 50% ಕೊಡಿ ಅಂತ ಯಾರಿಗೆ ಕೊಡ್ತಾರೆ? ನಮಗೆ ನಿಮಗೆ ಯಾರಿಗೂ ಕೊಡಲಿಕ್ಕಿಲ್ಲ. ಜನಸಾಮಾನ್ಯರು ಮೈಸೂರಲ್ಲಿ ಯಾರಿಗೂ ಕೊಟ್ಟಿಲ್ಲ, ಪ್ರಾಸ್ಪೆಕ್ಟಿವ್ ಮಾಡಿದ್ದಾರೆ. ಅದನ್ನು ನೀವು ತಗೊಂಡಿರೋದು ತಪ್ಪು. ಇವತ್ತು 14 ಸೈಟನ್ನು ತಗೊಂಡಿದ್ದು ಸಾಬೀತಾದ ಮೇಲೆ ಕೂಡ ಸಿದ್ದರಾಮಯ್ಯನವರು ಅವರ ಮಂತ್ರಿಮಂಡಲ ಅವರನ್ನು ಪ್ರೊಟೆಕ್ಟ್ ಮಾಡ್ತಿದ್ದಾರೆ ಅಂದರೆ ಯಾವ ಕಾನೂನು ಬಗ್ಗೆ ಮಾತಾಡ್ತೀರಿ ನೀವು? ಇಡೀ ಮಂತ್ರಿಮಂಡಲ ನೀವು ವಿಸರ್ಜನೆ ಮಾಡಬೇಕು, ಹೊಸ ಮಂತ್ರಿಮಂಡಲ ಮಾಡಿ. ಇದನ್ನು ಇವತ್ತು ಮಾಡಬೇಕಾಗಿದೆ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದರೆ ಲೋಕಾಯುಕ್ತಕ್ಕೆ ದಬಾವ್ ಡಾಲ್ತಾರೆ, ಯಾವುದಾದ್ರೂ ದಬಾವ್ ಹಾಕ್ತಾರೆ, ಅದಕ್ಕಾಗಿ ಒತ್ತಡ ಹಾಕ್ತಾರೆ. ಈಗ ಮೇಡಮ್, ಕಾಂಗ್ರೆಸ್ನವ್ರದ್ದು ಕೂಡ ಆರೋಪ ಇರುವಂತದ್ದು ಯಾಕೆಂತಂದ್ರೆ ಬಿಜೆಪಿಯ ಅಣತಿಯಂತೆ, ಕೇಂದ್ರದ ಕೆಲವೊಂದಿಷ್ಟು ಹಿರಿಯ ನಾಯಕರ ಅಣತಿಯಂತೆ ಗವರ್ನರ್ ಎಲ್ಲವೂ ಕೂಡ ಆಕ್ಟ್ ಮಾಡ್ತಿದ್ದಾರೆ ಅನ್ನೋಂತ ಆರೋಪವನ್ನ ಪದೇ ಪದೇ ಹೇಳ್ತಿದ್ದಾರೆ. ಇವತ್ತಿನ ಆರ್ಡರ್ ಬಳಿಕ ಕೂಡ ಅದೇ ರೀತಿಯ ಮಾತನ್ನ ಉಚ್ಚಾರಣೆ ಇಲ್ಲ. ನಾನು ಪ್ರಶ್ನೆ ಮಾಡುವಂಥದ್ದು ಇವತ್ತು ಸ್ಪಷ್ಟತೆ ಇರಬೇಕಾದ್ದು, ಕಾಂಗ್ರೆಸ್ ಅವರಿಗೆ ಯಾಕೆ ಹಾಕಲಿಲ್ಲ ಗೊತ್ತಿಲ್ಲ, ತಲೆ ಹಾಕಿಲ್ಲ ಗೊತ್ತಿಲ್ಲ. ಇವತ್ತಿನ ಆರ್ಡರ್ ಕೊಟ್ಟಿರುವಂಥದ್ದು ಗವರ್ನರ್ ಅಲ್ಲ, ಗವರ್ನರಿನ ಆದೇಶವನ್ನ ಎತ್ತಿ ಹಿಡಿಯುವಂತ ಕೆಲಸವನ್ನ ಮಾಡಿದ್ದಾರೆ. ಕೋರ್ಟಿಗೆ ಹೋದವರು ಯಾರು? ಕೋರ್ಟಿಗೆ ಹೋದವರು ಸಿದ್ದರಾಮಯ್ಯನವರು. ಸಿದ್ದರಾಮಯ್ಯನವರ ಆದೇಶ ಎತ್ತಿ ಹಿಡಿದಿದ್ದಾರೆ. ಕಾಂಗ್ರೆಸ್ ಅವರು ಯಾಕೆ ಈ ತರ ಮಾತಾಡ್ತಿದ್ದಾರೆ? ಕಾಂಗ್ರೆಸ್ ಅವರನ್ನ ತಪ್ಪನ್ನ 100 ಸಾರಿ ತಪ್ಪನ್ನ ಸರಿ 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 ಅಂತ ಹೇಳಿ ಅದನ್ನ ಸರಿ ಮಾಡಕ್ಕೆ ಹೊರಟಿದ್ದಾರೆ. ಗೊತ್ತಿಲ್ಲ, ಕಣ್ಣು ಮುಂದೆ ಅನಿಸುತ್ತೆ. ದಲಿತರಿಂದ ಜಮೀನು ತಗೊಂಡಿರೋದು ತಪ್ಪು ಅಂತ ನಮ್ಗೆ ಅನ್ಸುತ್ತೆ. ನೀವತ್ತು ದಲಿತರ ಜಮೀನು ಬೇರೆಯವರಿಗೆ ಕೊಡ್ತಾರಾ? ಸಿದ್ದರಾಮಯ್ಯ ಅವ್ರಿಗೆ ಹೆಂಗೆ ಕೊಟ್ಟರು, ಅವ್ರ ಹೆಂಡತಿಗೆ ಹೆಂಗೆ ಕೊಟ್ಟರು? ಎರಡನೇದು, ರಿಟ್ರೋಸ್ಪೆಕ್ಟಿವ್ ಅಳವಡಿಸಕ್ಕೆ ಯಾವುದೇ ಕಾನೂನನ್ನ ತಗೊಳಕ್ಕೆ ಯಾವುದೋ ಪದವಿಯಲ್ಲಿದ್ದರೆ ಮಾತ್ರ ಸಾಧ್ಯ. ಜನಸಾಮಾನ್ಯರು ಹೋಗಿ ರಿಟ್ರೋಸ್ಪೆಕ್ಟಿವ್ ಆಗಿ ನನ್ನ ಜಮೀನನ್ನು ಹಿಂದೆ ಕೊಟ್ಟಿದ್ದಕ್ಕೆ ಕೂಡ 50% ಕೊಡಿ ಅಂತ ಯಾರಿಗೆ ಕೊಡ್ತಾರೆ? ನಮಗೆ ನಿಮಗೆ ಯಾರಿಗೂ ಕೊಡಲಿಕ್ಕಿಲ್ಲ. ಜನಸಾಮಾನ್ಯರು ಮೈಸೂರಲ್ಲಿ ಯಾರಿಗೂ ಕೊಟ್ಟಿಲ್ಲ, ಪ್ರಾಸ್ಪೆಕ್ಟಿವ್ ಮಾಡಿದ್ದಾರೆ. ಅದನ್ನು ನೀವು ತಗೊಂಡಿರೋದು ತಪ್ಪು. ಇವತ್ತು 14 ಸೈಟನ್ನು ತಗೊಂಡಿದ್ದು ಸಾಬೀತಾದ ಮೇಲೆ ಕೂಡ ಸಿದ್ದರಾಮಯ್ಯನವರು ಅವರ ಮಂತ್ರಿಮಂಡಲ ಅವರನ್ನು ಪ್ರೊಟೆಕ್ಟ್ ಮಾಡ್ತಿದ್ದಾರೆ ಅಂದರೆ ಯಾವ ಕಾನೂನು ಬಗ್ಗೆ ಮಾತಾಡ್ತೀರಿ ನೀವು? ಇಡೀ ಮಂತ್ರಿಮಂಡಲ ನೀವು ವಿಸರ್ಜನೆ ಮಾಡಬೇಕು, ಹೊಸ ಮಂತ್ರಿಮಂಡಲ ಮಾಡಿ. ಇದನ್ನು ಇವತ್ತು ಮಾಡಬೇಕಾಗಿದೆ. 50 ಸುದ್ದಿ, 120 ಇಂಪ್ಯಾಕ್ಟ್. ಸೂಪರ್ 3 ಇಲ್ಲೇ ಡ್ರಾ, ಇಲ್ಲೇ ಬಹುಮಾನ. ಮಾಧ್ಯಮ ಇತಿಹಾಸದಲ್ಲೇ ಮೊದಲು ಪರಿಹಾರ ಪತ್ರಿಕೋದ್ಯಮ. ಜೀವನ ನಡೀತಾ ಇಲ್ಲ ಸರ್. ನೋಡ್ದ ಗುರುಲಕ್ಷ್ಮಿನಿಲ್ಲ, ಪಿಂಚಣಿನಿಲ್ಲ. ಇದನ್ನೇ ಮಾಡಕ್ಕಾಗಿಲ್ಲ ಅಂತಂದ್ರೆ ಇನ್ನೇನ್ ಮಾಡ್ತೀರಿ ಬೇರೆ? ಏನು ಕಳಿಸಿ ಆ ಸಮಸ್ಯೆಯನ್ನು ಪರಿಹರಿಸಿಕೊಡಬಹುದು. ನಮ್ಮ ಪುಣ್ಯ ಜನ ನ್ಯಾಯ ಚೋಟ ಮಾಡ್ತಾರೆ. ಒಬ್ಬ ಅಜ್ಜಿ, ಅವರು ವಿಕಲಚೇತನರು, ಯಾರ ಹತ್ರ ಹೇಳೋದು? ನಿನ್ನ ಪ್ರಾಬ್ಲಮ್ ಏನಪ್ಪ ಅಂತ ಕೇಳೋದಕ್ಕೆ ಯಾರು ಇಲ್ವಲ್ಲ. ಆಗ ನಾವಿರ್ತೀವಿ. ನಾವಿರೋದೇ ನಿಮಗಾಗಿ. ನಾನು ಇರುವವರೆಗೆ, ಅವರು ಇರುವವರೆಗೆ 1000 ರೂಪಾಯಿ ತಿಂಗಳು ಆಗ್ತೀನಿ. ಆದರೆ ಈ ಕೆಲಸ ಇದೆಯಲ್ಲ, ಯಾವತ್ತೂ ಕೂಡ ಶಾಶ್ವತವಾಗಿ ನಮಗೊಂದು ಒಳ್ಳೆ ನೆನಪನ್ನು ಕೊಡುತ್ತೆ, ನಮ್ಮನ್ನು ಕಾಪಾಡುತ್ತೆ. ನಾನು 3 ಮಾಸ ಭಿಕ್ಷೆ ಬೇಕಿರ್ಬೇಕು. 24 ಗಂಟೆಯಲ್ಲಿ ಅವರ ಬದುಕು ಬದಲಾಗಿ ಹೋಯಿತು. ನಾವು ರಿಪಬ್ಲಿಕ್ ಕನ್ನಡ, ನೇಷನ್ ಫಸ್ಟ್. ಸಮಾಜ ನಮಗೆ ಬಹಳ ಮುಖ್ಯವಾಗಿರುತ್ತೆ. ನಾವು ಆ ಜಾತಿ ಈ ಜಾತಿ ಅಂತ ನೋಡೋದಿಲ್ಲ. ಸಮಾಜದ ಕಟ್ಟ ಕಡೆ ವ್ಯಕ್ತಿ ಯಾರಿರ್ತಾನೆ, ಅದು ಯಾವುದೇ ಜಾತಿಯವನಾಗಿರ್ಬೋದು, ಯಾರು ಕಷ್ಟದಲ್ಲಿದ್ದಾನೆ ಅವನ ಪರವಾಗಿ ಧ್ವನಿ ಎತ್ತುತ್ತೇವೆ. ಆರು ಕನ್ನಡಕ್ಕೆ ಧನ್ಯವಾದ. ನಾವು 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ.